ವೀಕ್ಷಕರೇ ನಮಸ್ತೆ. ಈಗ ನೋಡ್ತಾ ಇದ್ದೀರಲ್ಲ ನೀವು, ಈ ಚಿತ್ರ ಬಂದು 9ನೇ ಕ್ಲಾಸ್ ಮಗು ಬಿಡಿಸಿರೋವಂಥದ್ದು. ತುಂಬ ಚೆನ್ನಾಗಿ ಆತನಿಗೆ ಡ್ರಾಯಿಂಗ್ ಬಿಡಿಸುವಂತಹ ಒಂದು ಕಲೆ ದೇವ್ರು ಕೊಟ್ಬಿಟ್ಟಿದ್ದಾನೆ. ಇದರಲ್ಲೇನು ಸ್ಪೆಷಾಲಿಟಿ ಅನ್ಬೋದು. ಎಲ್ಲ ಮಕ್ಕಳು ಸಾಮಾನ್ಯವಾಗಿ ತಂದೆ ತಾಯಿ ಜೊತೆ ಇದ್ದರೆ, ಇದು ಸ್ವಲ್ಪ ಡಿಫ್ರೆಂಟ್. ಆತ ತಂದೆ ತಾಯಿಯ ಜೊತೆ ಇಲ್ಲ ಭಾಳಷ್ಟು ವರ್ಷಗಳಿಂದ. ಸೊ ನೋಡಿ, ಆದರೆ ಆತನ ಕಲೆಗೆ ಯಾವುದೇ ಕೊರತೆ ಆಗಿಲ್ಲ, ಯಾವುದೇ ಸಾಲ್ಟೇಜ್ ಆಗಿಲ್ಲ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾನೆ ನೋಡಿ. ಇಲ್ಲಿ ನಾನು ಹೀಗೆ ನೋಡ್ತಾ ಇದ್ದೆ ಕ್ಲಾಸ್ ರೂಮ್ನಲ್ಲಿ. ಯಾವಾಗ ಇದನ್ನು ನೋಡಿದ್ನೋ ನಿಮಗೆ ತೋರಿಸೋಣ ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇಲ್ಲಿ ನೋಡಿ, ನೋಡಿ ಓಹೋ, ಕೃಷ್ಣ ಮತ್ತು ಭೀಮ್. ಇಲ್ಲಿ ನೋಡಿ, ನರಸಿಂಹನ ಅವತಾರ ಎಷ್ಟು ಚೆನ್ನಾಗಿ ಬಿಡಿಸ್ಯಾನೆ. ಸೊ ಅವನ ಹತ್ರ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲ ಈ ಕಲರೆಲ್ಲ ಫಿಲ್ ಮಾಡೋದಕ್ಕೆ, ಈ ಪೇಂಟ್ ಬಾಕ್ಸ್ ಅವೆಲ್ಲ. ಬರೀ ಪೆನ್ಸಿಲ್ನಲ್ಲಿ ಅವನು ಇಷ್ಟೆಲ್ಲ ಆರ್ಟನ್ನು ಮಾಡಿರೋವಂಥದ್ದು ನೋಡಿ. ವಾಹ್, ಇದನ್ನು ನೋಡಿ ನಾನು ಬೈದೆ ಅವನಿಗೆ, ಈ ಥರದ್ದೆಲ್ಲ ಮಾಡಬಾರ್ದು ಅಂತ. ಬಟ್ ಎಲ್ಲಾದರೂ ನೋಡಿರ್ತಾರೆ. ಹಾಗೆ ಈ ಟಿ ವಿಗಳು, ಈ ಸೋಷಿಯಲ್ ಮೀಡಿಯಾ ಬರಗಳಲ್ಲಿ ಅವನ್ನೆಲ್ಲ ಮಕ್ಕಳು ಓಕೆ. ಇಲ್ಲಿ ನೋಡಿ, ಸೊ ಇಮ್ಯಾಜಿನೇಷನ್ ಇಟ್ಸ್ ಎ ಟು ಗುಡ್. ಇಲ್ಲಿ ನೋಡಿ, ಸಾಕ್ಷಾತ್ ಶ್ರೀರಾಮನ ದರ್ಶನ ಮಾಡಿಸ್ತಾ ಇದ್ದಾನೆ ನಮಗೆ. ವಾಹ್ ವಾಹ್, ಒಂದಕ್ಕಿಂತ ಒಂದು ಸೂಪರಾಗಿ ಮಾಡಿದ್ದಾನೆ. ನೋಡಿ, ಜೋಕರ್ ಅಂತೆ, ಯಾವುದೋ ಬಟರ್ಫ್ಲೈ ಸ್ಟಿಕ್ಕರ್ ಅಂಟಿಸಿದ್ದಾನೆ. ಇಲ್ಲಿ ನೋಡಿ, ವಾವ್, ಶ್ರೀ ಗುರು. ಆತ ಇರೋದು ಬಂದು ಗುರುಗಳ ಮಠದಲ್ಲಿ. ಸೊ ಅದಕ್ಕೆ ಅವ್ರನ್ನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಬಿಡಿಸಿದಾನೋ ಏನೋ ಗೊತ್ತಿಲ್ಲ. ಆತನಿಗೆ ಮಗುವಿಗೆ ಜಾಸ್ತಿ ಕನ್ನಡ ಬರೋದಿಲ್ಲ. ಸೊ ಹಂಗಾಗಿ ಆ ಹೆಸರು ಬರೆಯೋಕ್ಕೆ ಬಂದಿಲ್ಲ, ವಾಲ್ಮೀಕಿ ಅಂತ. ಶಿವಾಜಿ, ಕನಕದಾಸ, ಶ್ರೀಕೃಷ್ಣ, ಅದೆಲ್ಲ ಸ್ಟೂಡೆಂಟ್ಸ್ಗಳು ಕಾಮನ್ ಬಿಡಿಸೋವಂಥದ್ದು. ಇಲ್ಲಿ ನೋಡಿ, ವಾವ್, ಹಿಂಗೆ ಒಂದಷ್ಟು ಬಿಡಿಸಿದ್ದಾನೆ. ನನಗೆ ನೋಡಿ ಖುಷಿ ಆಯಿತು. ನಿಮಗೆ ತೋರಿಸೋಣ ಅಂಥೇಳಿ ನಾನು ತಗೊಂಡು ಬಂದೆ.
ಸೀತಾಮಾತೆ, ಸೀತಾ ಕಲ್ಯಾಣ, ಗಣೇಶ, ಶ್ರೀರಾಮ, ಬಾಲ ಹನುಮಾನ್. ವಾಹ್, ಮಗು ಮಠದಲ್ಲಿ ಬೆಳೀತಾ ಇರೋದ್ರಿಂದ ಆತನಿಗೆ ತುಂಬ ಇಂಟ್ರೆಸ್ಟ್ ಇದೆ ಈ ದೇವರ ಮೇಲೆ, ಹನುಮಂತನ ಮೇಲೆ, ಶ್ರೀರಾಮನ ಮೇಲೆ, ಕನಕದಾಸನ ಮೇಲೆ. ಸೊ ವಿಚ್ ಈಸ್ ರಿಯಲಿ ಟು ಗುಡ್ ಅಂತ ಹೇಳ್ಬೋದು. ಅದಕ್ಕೆ ಮಕ್ಕಳ ವಾತಾವರಣ ಹೇಗೆ ಬೆಳೀತಾರೋ ಹಾಗೇ ಅವರ ಒಂದು ಕಲೆ ಇರುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ. ನಮಸ್ತೆ.